ದರ್ಶನ್ ಭೇಟಿಗಾಗಿ ಬಳ್ಳಾರಿ ಜೈಲಿಗೆ ಆಗಮಿಸಿದ್ದಾರೆ ವಿಜಯಲಕ್ಷ್ಮಿ. ಕೈಯಲ್ಲಿ 2 ಬ್ಯಾಗ್ಗಳನ್ನು ಹಿಡಿದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಬಂದಿದ್ದಾರೆ. ವಿಜಯಲಕ್ಷ್ಮಿ ಜೊತೆಗೆ ಸಹೋದರ ದಿನಕರ್ ಕೂಡ ಆಗಮಿಸಿದ್ದಾರೆ. ವಿಜಯಲಕ್ಷ್ಮಿ ತಮ್ಮ ಪತಿಯನ್ನ ನೋಡುವುದಕ್ಕೆ ಅಂತ ಬಳ್ಳಾರಿ ಜೈಲಿಗೆ ಬಂದು ಒಂದೆರಡು ಬ್ಯಾಗ್ ಅನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ವೈಟ್ ಟೀ ಶರ್ಟ್ ಹಾಗೂ ಜೀನ್ಸ್ ಪ್ಯಾಂಟ್ ಧರಿಸಿದ್ದಾರೆ ದರ್ಶನ್. ಈ ಸಂದರ್ಭದಲ್ಲಿ ಬಳ್ಳಾರಿ ಜೈಲಿನಲ್ಲಿ ಬಳಲಿ ಬೆಂಡ ಆಗ್ಬಿಟ್ಟಂತೆ ಕಾಣಿಸ್ತಾ ಇದೆ ಆರೋಪಿ ದರ್ಶನ್. ಅಂದ್ರೆ ಒಂದಷ್ಟು ಸೊರಗಿದ್ದಾರೆ, ಸ್ವಲ್ಪ ಸಣ್ಣ ಆದಂತೆ ಕಾಣ್ತಾ ಇದ್ದಾರೆ ಕೊಲೆ ಆರೋಪಿ ದರ್ಶನ್. ಸದ್ಯಕ್ಕೆ ಇವತ್ತು ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಅವರ ಸಹೋದರ ದಿನಕರ್ ಇವರಿಬ್ರು ಕೂಡ ದರ್ಶನ್ರನ್ನ ಭೇಟಿಯಾಗಿದ್ದಾರೆ. 2 ಬ್ಯಾಗ್ಗಳಲ್ಲಿ ಒಂದಷ್ಟು ದರ್ಶನ್ಗೆ ಬೇಕಾಗಿರುವಂತಹ ಡ್ರೈ ಫ್ರೂಟ್ಸ್ ಇರ್ಬೋದು, ಜೊತೆಗೆ ಹಣ್ಣುಗಳನ್ನ ತೆಗೆದುಕೊಂಡು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದಿದ್ದಾರೆ. ಇವತ್ತು ಬಳ್ಳಾರಿ ಜೈಲಿಗೆ ಭೇಟಿ ಕೊಟ್ಟಿದ್ದಾರೆ. ಮೊನ್ನೆ ಅಷ್ಟೇ ಒಂದಷ್ಟು ದೇಗುಲಗಳಿಗೆ ಹೋಗಿದ್ರು, ದೇವಸ್ಥಾನಗಳಿಂದ ಪ್ರಸಾದವನ್ನು ತೆಗೆದುಕೊಂಡು ಬಂದು ಕೊಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಇವತ್ತು ದರ್ಶನ್ರನ್ನ ಭೇಟಿಯಾಗೋದಕ್ಕೆ ಅಂತ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಸಹೋದರ ದಿನಕರ್ ಕೂಡ ಬಂದಿದ್ದಾರೆ. ಅಂದರೆ ದರ್ಶನ್ನ ಈ ಸಂದರ್ಭದಲ್ಲಿ ನೋಡಿದಾಗ ವೈಟ್ ಕಲರ್ ಟೀ ಶರ್ಟ್ ಹಾಕ್ಕೊಂಡಿದ್ದಾರೆ, ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ದಾರೆ. ಆದರೆ ಸ್ವಲ್ಪ ಸೊರಗಿದಂತೆ ಕಾಣಿಸ್ತಾ ಇದ್ದಾರೆ. ಅಂದರೆ ಮೊನ್ನೆ ಒಂದು ವಾರದ ಹಿಂದೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ನೀವು ಒಂದಷ್ಟು ಫೋಟೋಸ್ ನೋಡಿದ್ರಲ್ಲ, ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದಾಗ ಸ್ವಲ್ಪ ಸಣ್ಣ ಆದಂತೆ ಕಾಣಿಸ್ತಾ ಇದ್ದಾರೆ, ಸೊರಗಿದಂಗೆ ಕಾಣಿಸ್ತಾ ಇದೆ. ಅಂದರೆ ಬಳ್ಳಾರಿ ಪರಪ್ಪನ ಅಗ್ರಹಾರ ಏನಿದೆ ಒಗ್ಗಿದಂತೆ ಕಾಣಿಸ್ತಾ ಇಲ್ಲ. ಟೈಮ್ ಪಾಸ್ ಮಾಡೋದಕ್ಕೂ ಒಂದಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಒಂದು ಸ್ವಲ್ಪ ಸಣ್ಣ ಆದಂತೆ ಕೂಡ ಕಾಣಿಸ್ತಾ ಇದ್ದಾರೆ. ವೈಟ್ ಟೀ ಶರ್ಟ್ ಹಾಗೂ ಬ್ಲೂ ಜೀನ್ಸನ್ನು ಧರಿಸ್ಕೊಂಡು ಬಂದು ತಮ್ಮ ಪತ್ನಿ ತಂದಿದ್ದಂಥ ಡ್ರೈ ಫ್ರೂಟ್ಸ್ ಹಾಗೂ ಇತರೆ ವಸ್ತುಗಳ ಬ್ಯಾಗನ್ನು ತೆಗೆದುಕೊಂಡು ಹೋಗಿದ್ದಾರೆ ದರ್ಶನ್. 2 ಬ್ಯಾಗನ್ನು ತೆಗೆದುಕೊಂಡು ಬಂದಿದ್ದರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಇವತ್ತು ಅವರನ್ನ ಭೇಟಿ ಮಾಡಿ ಹೋಗಿದ್ದಾರೆ. ಅವರ ದರ್ಶನ್ ಸಹೋದರ ದಿನಕರ್ ಕೂಡ ಇದೇ ಸಂದರ್ಭದಲ್ಲಿ ಬಂದಿದ್ದಾರೆ. ಇಬ್ಬರು ಕೂಡ ಒಟ್ಟಿಗೆ ಬಂದು ದರ್ಶನ್ರನ್ನ ಭೇಟಿ ಮಾಡಿಕೊಂಡು ಈ ಬ್ಯಾಗನ್ನು ಕೊಟ್ಟು ಹೋಗಿದ್ದಾರೆ. 2 ಬ್ಯಾಗ್ಗಳನ್ನ ಕೂಡ ದರ್ಶನ್ ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಹೋಗುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ದರ್ಶನ್ ಭೇಟಿಗಾಗಿ ಇವತ್ತು ಬಂದಿದ್ದರು ದರ್ಶನ್ ಸಹೋದರ ಆಗಿರುವಂಥ ದಿನಕರ್ ಮತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಇವರಿಬ್ಬರು ಕೂಡ ಬಂದು ಭೇಟಿ ಮಾಡ್ಕೊಂಡು ಹೋಗಿದ್ದಾರೆ. ಈಗಾಗಲೇ ಅನೇಕ ದೇವಸ್ಥಾನಗಳನ್ನು ಕೂಡ ಸುತ್ತಾಡಿರುವಂಥ, ಅನೇಕ ಪೂಜೆಗಳನ್ನು ನೆರವೇರಿಸಿರುವಂಥ ವಿಜಯಲಕ್ಷ್ಮಿಯವರು ಜೊತೆಗೆ ಪ್ರಸಾದವನ್ನು ತೆಗೆದುಕೊಂಡು ಬಂದು ಕೊಟ್ಟಿರಬಹುದೇನೋ, ಬರ್ತಾರೆ ಪ್ರಸಾದ ಕೊಡ್ತಾರೆ ಅಂತ ಕೂಡ ನಿನ್ನೆ ಮೊನ್ನೆ ಹೇಳಲಾಗ್ತಾ ಇತ್ತಲ್ಲ. ಹಾಗಾಗಿ ಸದ್ಯಕ್ಕೆ 2 ಬ್ಯಾಗ್ಗಳಲ್ಲಿ ಏನೇನೋ ಒಂದಷ್ಟು ಪದಾರ್ಥಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಡ್ರೈ ಫ್ರೂಟ್ಸ್ ಇರ್ಬೋದು, ಹಣ್ಣು ಇರ್ಬೋದು, ಮತ್ತು ಬಟ್ಟೆಗಳನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಆ ಬ್ಯಾಗ್ಗಳನ್ನು ದರ್ಶನ್ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಿದ್ದೀರಾ. ಇವತ್ತು ವಿಜಯಲಕ್ಷ್ಮಿ ಅವರು ತಮ್ಮ ಪತಿ ದರ್ಶನ್ರನ್ನ ಭೇಟಿಯಾಗಿ 2 ಬ್ಯಾಗ್ಗಳನ್ನು ಕೊಟ್ಟು ಹೋಗಿದ್ದಾರೆ. ಜೊತೆಗೆ ಒಂದಷ್ಟು ಚರ್ಚೆಯನ್ನು ಕೂಡ ಮಾಡಿದ್ದಾರಂತೆ. ಈ ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹೊರಗಾಗ್ತಿರುವಂಥ ಡೆವಲಪ್ಮೆಂಟ್ಸ್ಗೆ ಸಂಬಂಧಪಟ್ಟಂತೆ, ಮತ್ತು ಚಾರ್ಜ್ ಶೀಟ್ ಏನು ಸಲ್ಲಿಕೆ ಆಗಿದೆಯಲ್ಲ 3991 ಪುಟಗಳ ಚಾರ್ಜ್ ಶೀಟ್, ಇದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ನೋಡಿ, ಬಳ್ಳಾರಿಯ ಪರಪ್ಪನ ಅಗ್ರಹಾರದ ಜೈಲ್ ಅಂತ ಬಂದಾಗ ನಮಗೆ ಇಂತಹ ದೃಶ್ಯಗಳು ಸಿಗ್ತಾ ಇರಲಿಲ್ಲ. ಅಂದರೆ ಯಾರು ಏನು ತಂದು ಕೊಡ್ತಾರೆ, ಪರಿಶೀಲನೆ ನಡೆಯುತ್ತಾ ಇಲ್ವಾ ಅಂತ. ಆದ್ರೀಗ ವಿಜಯಲಕ್ಷ್ಮಿ ಅವರು ತಂದು ಕೊಟ್ಟಂತಹ ಬ್ಯಾಗ್ಗಳ ಪರಿಶೀಲನೆ ಇರ್ಬೋದು, ಮತ್ತು ಎಷ್ಟು ಬ್ಯಾಗ್ ತಂದು ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ಅದೆಲ್ಲದರ ವಿಜುವಲ್ಸ್ ಕೂಡ ಸಿಗ್ತಾ ಇದೆ. ದರ್ಶನ್ ಅವರು ಆ ಬ್ಯಾಗ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯ. ಅಂದರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಕಟ್ಟುಮಸ್ತಾಗಿದ್ದರು ದರ್ಶನ್. ಆದ್ರೀಗ ಈ ಜೈಲಿಗೆ ಬಂದಮೇಲೆ, ಬಳ್ಳಾರಿಯ ಜೈಲಿಗೆ ಬಂದಮೇಲೆ ಒಂದಷ್ಟು ಸೊರಗಿದಂತೆ ಕಾಣಿಸ್ತಾ ಇದ್ದಾರೆ ಆರೋಪಿ ದರ್ಶನ್. ಸದ್ಯಕ್ಕೆ ಅವರನ್ನ ನೋಡ್ಕೊಂಡು ಹೋಗೋದಕ್ಕೆ, ಜೊತೆಗೆ ಕಾನೂನು ಹೋರಾಟಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾತನಾಡೋದಕ್ಕೆ, ಚರ್ಚೆ ಮಾಡೋದಕ್ಕೆ ಅಂತ ಕೂಡ ಇವತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ಅವರ ಸಹೋದರ ದಿನಕರ್ ಇವರಿಬ್ಬರು ಕೂಡ ಬಂದು ಭೇಟಿಯಾಗಿದ್ದಾರೆ. 2 ಬ್ಯಾಗ್ಗಳಲ್ಲಿ ಡ್ರೈ ಫ್ರೂಟ್ಸ್, ಬಟ್ಟೆ ಸೇರಿದಂತೆ ಒಂದಷ್ಟು ವಸ್ತುಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಅವುಗಳನ್ನು ಕೂಡ ದರ್ಶನ್ ಕೈಗೆ, ಅಂದರೆ ಪರಿಶೀಲನೆ ಕೂಡ ಆಗಿದೆ. ಅಲ್ಲಿ ಏನು ತೆಗೆದುಕೊಂಡು ಬಂದಿದ್ದಾರೆ ಅದೆಲ್ಲನೂ ಕೂಡ ಚೆಕಿಂಗ್ ಮಾಡಿನೇ ಬಿಡಲಾಗುತ್ತೆ.
ಆ ಬ್ಯಾಗ್ಗಳನ್ನು ದರ್ಶನ್ ತೆಗೆದುಕೊಂಡು ಹೋಗ್ತಾ ಇರುವಂಥ ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಅಂದರೆ ಕಾನೂನಾತ್ಮಕವಾದಂಥ ಮುಂದಿನ ಹೋರಾಟ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ, ಪ್ರಬಲವಾದಂಥ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಮುಂದೇನು ಅನ್ನುವಂಥ ಪ್ರಶ್ನೆ ದರ್ಶನ್ಗೂ ಇದೆ, ಜೊತೆಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಇದೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಪರ ವಕೀಲರು ಸಿ.ವಿ. ನಾಗೇಶ್ ಅವರ ಜೊತೆಗೆ ಏನು ಡಿಸ್ಕಷನ್ ಆಗಿದೆ ಅದರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿರ್ಬೋದು. ಜೊತೆಗೆ ಈಗಾಗಲೇ ದೇವಸ್ಥಾನಗಳಿಗೂ ಕೂಡ ವಿಜಯಲಕ್ಷ್ಮಿ ಅವರು ಹೋಗಿ ಬಂದಿದ್ದಾರೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ, ಏನಾಯಿತು ಅದ್ರ ಬಗ್ಗೆ ಮಾತನಾಡಿರ್ಬೋದು. ಸಹಜವಾದಂಥ ಮಾತುಕತೆ ಮತ್ತು ಪ್ರಸಾದವನ್ನು ಕೂಡ ಕೊಟ್ಟಿರ್ಬೋದು. ಒಟ್ಟಿನಲ್ಲಿ ನಿನ್ನೆ ಭೇಟಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು, ಆದರೆ ನಿನ್ನೆ ಭೇಟಿ ಮಾಡಿರಲಿಲ್ಲ ವಿಜಯಲಕ್ಷ್ಮಿ ಅವರು ದರ್ಶನ್ರನ್ನ. ಇವತ್ತು ಹೋಗಿ ಭೇಟಿಯಾಗಿ ಒಂದೆರಡು ಬ್ಯಾಗ್ಗಳನ್ನು ಕೊಟ್ಟು ಬಂದಿದ್ದಾರೆ. ಆ ಬ್ಯಾಗಲ್ಲಿ ಬಟ್ಟೆ ಹಾಗೂ ಡ್ರೈ ಫ್ರೂಟ್ಸ್ ಇದೆಯಂತೆ. ದರ್ಶನ್ ಆ ಬ್ಯಾಗ್ಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ನೋಡಿ, 66 ದಿನಗಳ ಕಾಲ ಮೊದಲು ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಇದ್ರು. ಅದಾದ ಬಳಿಕ ಒಂದಷ್ಟು ಫೋಟೋಸ್ ವೈರಲ್ ಆದ ಬಳಿಕ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಆಗಿದ್ದಂಥ ಫೋಟೋಗಳನ್ನು ನೀವು ನೋಡಿದ್ರಿ, ಅವ್ರು ಹೇಗಿದ್ರು, ಕಟ್ಟುಮಸ್ತಾಗಿದ್ರು ಅಂತ, ಆ ಒಂದಷ್ಟು ವೈರಲ್ ಆದಂಥ ಫೋಟೋಗಳನ್ನ. ಆದ್ರೀಗ ಇಲ್ಲಿ ಬಳ್ಳಾರಿ ಜೈಲಲ್ಲಿ ಸ್ವಲ್ಪ ಸೊರಗಿದ